ತನ್ನ ಸ್ವಾರ್ಥಕ್ಕೋಸ್ಕರ ತಮ್ಮ ಫ್ರೆಂಡ್ಸ್ ತನಿಷಾ ಮತ್ತು ಕಾರ್ತಿಕ್ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತ ಒಂದು ಮಾತಿದೆ. ಸೊ ಹೌದಾ? ಪಕ್ಕ ಅವಳು ಅಂತೇವಳೆ, ನಾನು ನೋಡಿದ್ದೀನಿ. ಅವ ಅಮ್ಮಂದೆ ಕಿರ್ಚೋ ಸೌಂಡು ಕೇಳಿ 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 ಈ ಕಡೆ ಕಿವಿ ನೋಡಿ ಹೆಂಗಾಗ್ಬಿಟ್ಟಿದೆ. ಬಾಸಲ್ಲಿ ಯಾರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ? ಸಂಗೀತ ಅವರು. ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರಾದ್ರೆ ಚೆನ್ನಾಗಿರಲ್ಲ? ಚೆನ್ನಾಗಿರಲ್ಲ ಅಂತನಾ? ನಮ್ರತ ಆಗಬಾರ್ದು. ವಿನಯ್ ಅಂತ ಅಫ್ಕೋರ್ಸ್ ಬೇಡವೇ ಬೇಡ. ವರ್ತೂರು ಸಂತೋಷ್. ಈ ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೀವಿ. ಯಾರು ನಿಮ್ಮ ಫೇವ್ರೆಟ್? ನಮಗೆ ಮೈಕಲ್ ಇಷ್ಟ ಇತ್ತು, ಬಟ್ ಹೊಟ್ಟೋದ್ರು. ಅದಕ್ಕೆ ನಮಗೆ ಸಂತೋಷ್ ಅವ್ರು ಗೆಲ್ಲಬೇಕು. ಯಾರು? ತುಕಾಲಿ ಸಂತೋಷ, ವರ್ತೂರ್ ಸಂತೋಷ? ವರ್ತೂರು ಸಂತೋಷ್ ಅವರು. ಈ ಸಂಗೀತ ಅವ್ರು ಇದ್ದಾರಲ್ವಾ, ಅವರು ತನ್ನ ಸ್ವಾರ್ಥಕ್ಕೋಸ್ಕರ ತಮ್ಮ ಫ್ರೆಂಡ್ಸ್ ತನಿಷಾ ಮತ್ತು ಕಾರ್ತಿಕ್ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತ ಒಂದು ಮಾತಿದೆ. ಸೊ ಹೌದಾ? ಪಕ್ಕ ಅವಳು ಅಂತೇವಳೆ, ನಾನು ನೋಡಿದ್ದೀನಿ. ನಾನು ನೋಡಿರೋ ಸೀಸನಲ್ಲೆಲ್ಲನೂ ಅದು ಅವಳು ಆ ಥರನೇ ಮಾಡಿದ್ದಾಳೆ. ಬಟ್ ನಾನು ನೋಡಿರೋ ಅಷ್ಟು ಸೀಸನಲ್ಲಿ ಎಲ್ಲ ಅದೇ ಥರ ಮಾಡಿದ್ದಾರೆ. ಒಂದು ಸ್ವಲ್ಪ ಏನೋ ಬ್ರೇಕಲ್ಲಿ ಬಿಗ್ ಬಾಸ್ ನೋಡೋಣ ಅಂತ ಹೋದರೆ ಅವ ಅಮ್ಮಂದೆ ಕಿರ್ಚೋ ಸೌಂಡು ಕೇಳಿ 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 ಈ ಕಡೆ ಕಿವಿ ನೋಡಿ ಹೆಂಗಾಗ್ಬಿಟ್ಟಿದೆ. ಈ ಕಡೆ ಕಿವಿಯೆಲ್ಲ ಹೋಗ್ಬಿಟ್ಟಿದೆ. ಅವಳ ವಾಯ್ಸ್ ಕೇಳಿದ್ರೇ ಮೈ ಪಡ್ಸ್ಕೊಬೇಕು ಅನಿಸುತ್ತೆ. ಓಕೆ, ಈ ಸಂಗೀತ ಮತ್ತು ವಿನಯ್ ಅವರು ಅವರ ಒಂದು ಪರ್ಸ್ನಲ್ ಇಶ್ಯೂ ಇಟ್ಕೊಂಡು ಇಡೀ ಮನೇನೇ ಒಂಥರ ಗಲಿಬಿಲಿ ಮಾಡ್ತಿದ್ದಾರೆ, ಮನೇನ ಹಾಳು ಮಾಡ್ತಿದ್ದಾರೆ ಅನಿಸುತ್ತಾ? ಅದು ಹಂಗಿದ್ರೇ ಮನೆ ಆಗೋದು. ಅದಕ್ಕೆ ಬಿಗ್ ಬಾಸ್ ಅಂತ ಅದಕ್ಕೆ ಇಷ್ಟೊತ್ತು ಸಂಗೀತ ಅವ್ರನ್ನ ಬೈದ್ರಿ, ಅವ್ರ ಕಿರ್ಚೋ ಸೌಂಡ್ ಕೇಳಿದ್ರೆ ಆಗಲ್ಲ ಅಂತ. ಈಗ ಹಂಗಿದ್ರೇನೆ ಮನೆ ಅಂತಿದ್ದೀರಾ? ಅದಕ್ಕೆ ಅಲ್ಲ ಬಿಗ್ ಬಾಸ್ ಅಂತ ಶೋ ಮಾಡಿಬಿಟ್ಟು ಬಿಗ್ ಬಾಸ್ ಅಂತ ಇದು ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಸಂಗೀತ ಅವ್ರು ಮಾಡೋ ಸರಿನಾ? ಇಲ್ಲ, ಹಂಗಂತ ಒಪ್ಕೊಳಕ್ಕಾಗಲ್ಲ. ಬಟ್ ಎಂಟರ್ಟೈನ್ಮೆಂಟ್ ಇರಬೇಕು. ಒಬ್ರಿಗೆ ಆ ಥರ ಇಷ್ಟ ಆಗುತ್ತೆ, ಇನ್ನೊಬ್ರಿಗೆ ಈ ಥರ ಇಷ್ಟ ಆಗುತ್ತೆ. ನೋಡೋರಿಗೆ ನನಗೆ ಸಂಗೀತ ಇಷ್ಟ ಇಲ್ಲ, ಬಟ್ ನಮಗೆ ವರ್ತೂರು ಸಂತೋಷ್ ಅವ್ರು ಗೆಲ್ಲಬೇಕು. ಬಟ್ ಅವರು ಸ್ಪೋರ್ಟ್ಸಲ್ಲಿಲ್ಲ, ಮಾತಲ್ಲಿ ಎಲ್ಲತ್ರಲ್ಲೂ ಇದ್ದಾರೆ. ಬಟ್ ಅವರೇ ಗೆಲ್ಲೋದು. ಓಕೆ, ಈಗ ವಿನಯ್ ಮತ್ತು ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಏನು ಹೇಳ್ತೀರಾ? ಅಯ್ಯೋ, ಅದು 3 ತಿಂಗಳು ಹಂಗಿರ್ತಾರೆ. 3 ದಿನ ಹಂಗಿರ್ತಾರೆ, 3 ದಿನ ಹಿಂಗಿರ್ತಾರೆ. ಲಾಸ್ಟ್ ದಿನ ಬಾ ಮಚ್ಚ ಅಂತ ಮೆಗ್ಲ ಮೇಲೆ ಕೈ ಹಾಕೊಂಡು ಹೋಗ್ತಾರೆ. ಅದು ಅವ್ರ ಫ್ರೆಂಡ್ಶಿಪ್ಪು. ಓಕೆ, ಈ ಸಲ ಬಿಗ್ ಬಾಸ್ ಟಾಪ್ 5 ಯಾರೆಲ್ಲ ಇರಬಾರ್ದು? ಯಾರು ಇಷ್ಟ ಇಲ್ಲ ಮ್ಯಾಮ್, ಅದೊಂದು ಸ್ವಲ್ಪ ಗೊತ್ತಿಲ್ಲ. ಅದು ಓಕೆ, ಯಾರೆಲ್ಲ ಇರಬೇಕು? ಯಾರು? ಫಸ್ಟಲ್ಲಿ ವರ್ತೂರು ಸಂತೋಷು, ಸೆಕೆಂಡಲ್ಲಿ ತುಕಾಲಿ ಸಂತೋಷು, ಥರ್ಡ್ ಬಂದರೆ ಇದು ಡ್ರೋನ್ ಪ್ರತಾಪ್ ಅವರು, ಆಮೇಲೆ ತನಿಷಾ. ಸೆಕೆಂಡಲ್ಲಿ ತನಿಷಾ ಹಾಕ್ಬಿಡಿ, ಫಸ್ಟಲ್ಲಿ ಇವ್ರನ್ನ ಹಾಕ್ಬಿಡಿ. ಬೆಂಕಿ ಮತ್ತು ಇದ್ರ ಜೋಡಿ ಚೆನ್ನಾಗಿದೆ, ಬಟ್ ಅದರ ಓಕೆ, ಕಿಚ್ಚ ಹಿಡ್ಕೊಳೋ 2 ಕೈಗಳು ಯಾರ್ಯಾರ್ದಾಗಿರುತ್ತೆ? ಕಿಚ್ಚ ಹಿಡ್ಕೊಳ್ಳೋ ಕೈ ತನಿಷಾ ಮತ್ತು ವರ್ತೂರು ಸಂತೋಷದಾಗಿರುತ್ತೆ. ಇದು ನಿಮ್ಮಿಷ್ಟ ಪ್ರಕಾರ ಅಲ್ವಾ? ನಮ್ಮ ಇಷ್ಟ ಅಲ್ಲ, ಅದೇ ಆಗೋದು ಮ್ಯಾಮ್. ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಅನ್ನೋದನ್ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಅಂತ ಟ್ರೋಲ್ ಸಹ ಆಗ್ತಿದೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಡ್ರೋನ್ ಪ್ರತಾಪ್ ಅವರು ಈಗ ನಾವೇನೇ ಮಾತಾಡಿದ್ರು ನಾವು ನೆಕ್ಸ್ಟ್ ರೋಲ್ ಆಗಿಬಿಡ್ತೀವಿ. ಅದಕ್ಕೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಮಾತಾಡೋದೇ ಇಲ್ಲ ನಾವು. ಅಲ್ಲ, ಏನು ಹೇಳ್ತೀರಾ? ನೀವು ನೋಡ್ತಾ ಇದ್ದೀರಲ್ಲ, ಒಂದೊಂದು ರೀತಿ ಸೈಲೆಂಟ್ ಆಗಿ ಇದ್ಬಿಡ್ತಾರೆ, ಸಡನ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಕ್ರಿಮಿನಲ್ ಬ್ರೈಂಡು, ಕ್ರಿಮಿನಲ್ ಮೈಂಡು. ಅವ್ರು ಅದಕ್ಕೆ ಆ ಥರ ಮಾತಾಡ್ತಾರೆ. ಅವ್ರೇನೇನೋ ಕೋಡ್ಗಳನ್ನೆಲ್ಲ ಇಟ್ಕೊಂಡು ಏನೇನೋ ಮಾಡ್ಬೇಕಂತ ಇದ್ದಾರೆ. ನೆಕ್ಸ್ಟು ಏನು ಬಿಗ್ ಬಾಸ್ನೇ ಏನೋ ಬೇರೆ ಥರ ಮಾಡ್ತಾರೆ ಅವರೇನೆ. ಓಕೆ, ಈ ಬಗ್ಗೆ ನೀವುಗಳೇನು ಹೇಳ್ತೀರಾ? ಅವರು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದು ಒಬ್ಬೊಬ್ರು ಕ್ಯಾರೆಕ್ಟರ್ ಒಂದೊಂದು ಥರ ಇರುತ್ತೆ, ಅದು ನಾವು ಹೇಳೋಕ್ಕಾಗಲ್ಲ. ನ್ಯಾಚುರಲ್ ಆಗಿ ನಾವು ಅದೇ ಥರನೇ ಇರ್ತೀವಿ. ಒಂದೊಂದು ಟೈಮಲ್ಲಿ ಸೈಲೆಂಟ್ ಆಗಿರ್ತೀವಿ, ಒಂದೊಂದು ಟೈಮಲ್ಲಿ ನಾವೇ ಬೇರೆ ಥರ ರಿಯಾಕ್ಟ್ ಮಾಡ್ತಾ ಇರ್ತೀವಿ. ಅದು ನಮಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಅವ್ರ ನ್ಯಾಚುರಲ್ ಇದು. ಓಕೆ, ಸಂಗೀತ ಅವರು ತಮ್ಮ ಫ್ರೆಂಡ್ಸ್ನ ಬಳಸ್ಕೊತಿದ್ದಾರೆ ಅಂತ ಮಾತಿದೆ, ಕಾರ್ತಿಕ್ ಮತ್ತು ತನಿಷಾ ಅವ್ರನ್ನ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಒಂದೊಂದು ಸಲ ಬಳಸ್ಕೋತಾರೆ, ಒಂದೊಂದು ಸಲ ಬಳಸ್ಕೊಳ್ಳಲ್ಲ. ಈಗ ಕನ್ಫರ್ಮ್ ಆಗಿ ಕಾರ್ತಿಕ್ ಅವ್ರನ್ನ ಮತ್ತು ತನಿಷಾ ಅವ್ರನ್ನ ಪಕ್ಕ ಅವರು ಬಳಸ್ಕೋತಾ ಇದ್ದಾರೆ. ಸೊ ಯಾರು ವಿನ್ ಆದರೆ ನಿಮ್ಗೆ ಇಷ್ಟ ಆಗುತ್ತೆ? ಕಾರ್ತಿಕ್ ಅವರು. ಯಾರು ವಿನ್ ಆಗಲೇಬಾರ್ದು? ಇನ್ನು ಆಗಲೇಬಾರ್ದಂತ ಇರಲ್ಲ, ಬಟ್ ಅದೆಲ್ಲ ಗೇಮ್ ಸ್ಟ್ರಾಟಜಿ ಅಲ್ವಾ. ಓಕೆ, ಟಾಪ್ 5 ಯಾರೆಲ್ಲ ಇರಬಾರ್ದು? ಅಷ್ಟೊಂದು ನೇಮ್ಸ್ ಗೊತ್ತಿಲ್ಲ. ಯಾರು ಓಕೆ, ಯಾರಿದ್ರು ಓಕೆನೇ, ಯಾರಿಲ್ಲ ಅಂದರೂ ಓಕೆನೇ. ಗೆಲ್ಲೋದು ಮಾತ್ರ ಕಾರ್ತಿಕ್ ಅವರು ಗೆಲ್ಬೋದೇನೋ ಅಂತ. ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡ್ರಂತೆ. ಈ ಮಾತು ಯಾರಿಗೆ ಅನ್ವಯಿಸುತ್ತೆ? ವಿನಯ್. ವಿನಯ್ ಅನ್ಸುತ್ತಾ? ವಿನಯ್. ಯಾಕೆ? ಯಾಕಂದರೆ ಅವರೆಲ್ಲ ಮಾಡಿದ್ರು ಮಾಡಿಲ್ಲ ಅಂದ್ರೂ ಅವ್ರನ್ನೇ ಹೇಳ್ತಾ ಇದ್ದಾರೆ, ಇನ್ನು ಅವ್ರು ಬೇರೆಯವ್ರ ಬಗ್ಗೆ ಹೇಳಿದ್ರು ಅವ್ರನ್ನೇ ಹೇಳ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊತಾರೆ. ಓಕೆ, ಮತ್ತು ಈ ಸಲ ಅಗ್ರೆಷನ್ ಜಾಸ್ತಿ ಇದೆ ಈ ಸೀಸನಲ್ಲಿ. ತುಂಬ ಕೋಪ, ತುಂಬ ಜಗಳ ಆಗ್ತಾ ಇದೆ. ಈ ಸೀಸನ್ ಸರಿ ಚೆನ್ನಾಗಿ ಓಡ್ತಾ ಇದೆಯಾ ಅನ್ಸುತ್ತಾ? ಒಬ್ಬೊಬ್ಬರಿಗೆ ಎಂಟರ್ಟೈನ್ಮೆಂಟ್ ಇದ್ರೂ ನೋಡ್ತಾರೆ, ಜಗಳ ಇದ್ರೂ ನೋಡೋದು, ಎಲ್ಲ ಇದ್ರೂ ನೋಡ್ತಾರೆ. ಬಟ್ ಈ ಸೀಸನಲ್ಲಿ ಇಷ್ಟೊಂದು ಜಗಳ ಬೇಡ್ದಿರೋದು. ಓಕೆ, ಇವಾಗ ಇನ್ನೂ ಒಂದು ಮಾತೆಂದರೆ ಈ ಸೀಸನ್ ಆಟಕ್ಕಿಂತ ಜಾಸ್ತಿ ಸುದ್ದಿಯಾಗಿದೆ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ. ಸೊ ಹೌದಾ? ಹೌದು, ಜಗಳ ಯಾವ ರೀತಿ? ಅಲ್ವಾ, ಜಗಳ ಎಲ್ಲ ಇದೆ ಅಲ್ವಾ, ಒಬ್ರಿಗೊಬ್ರು ಜಗಳ ಮಾಡ್ಕೋತಾರೆ, ಇದು ಮಾಡ್ಕೋತಾರೆ, ಅದರಿಂದ ಸುದ್ದಿ ಆಗೇ ಆಗುತ್ತೆ. ಸಲ ಯಾರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ? ಸಂಗೀತ ಅವರು.
ಸಂಗೀತ ಅವ್ರ ಬಗ್ಗೆ ಇನ್ನೊಂದು ಮಾತಿದೆ, ಅಂದರೆ ಅವ್ರು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಫ್ರೆಂಡ್ಸು ಮತ್ತು ತನಿಷಾ ಹಾಗೆ ಕಾರ್ತಿಕ್ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಇಲ್ಲ ಹಂಗೇನಿಲ್ಲ. ಸಂಗೀತ ಅವರ ಆಟ ಚೆನ್ನಾಗಿ ಆಡ್ತಿದ್ದಾರಾ? ಆಟ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಯಾರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ? ಕಾರ್ತಿಕ್ ಅವ್ರು ವಿನ್ನರ್ ಆದರೆ ಚೆನ್ನಾಗಿರುತ್ತೆ. ಕಿಚ್ಚ ಸುದೀಪ್ ಅವರು ಹಿಡ್ಕೊಳೋ 2 ಕೈಗಳು ಯಾರ್ಯಾರ್ದಾಗಿರುತ್ತೆ? ವಿನಯ್ ಆ್ಯಂಡ್ ಕಾರ್ತಿಕ್ ಆಗಿರುತ್ತೆ. ಅವ್ರು ಆದ್ರೆ ಸಂಗೀತ ಅವ್ರಿಗೆ ಗೆಲ್ಲಬೇಕು. ಮತ್ತು ಈಗ ತಾನೇ ಕಾರ್ತಿಕ್ ಅವರು ಅಂತ ಹೇಳಿದ್ರೆ ಆದರೆ ಕಾರ್ತಿಕ್ ಎಲ್ಲೋ ಗೆಲ್ತಾರೆ, ಜನರ ಆಡಿಷನ್ಸ್ ಇದರಿಂದ ಕಾರ್ತಿಕ್ ಅವ್ರು ಗೆಲ್ತಾರೆ ಅಂತ ಅನ್ಕೊತೀನಿ. ಟಾಪ್ 5 ಯಾರೆಲ್ಲ ಇರಬಾರ್ದು? ನಮ್ರತಾ ಆ್ಯಂಡ್ ವರ್ತೂರ್ ಸಂತೋಷ್ ಇರಬಾರ್ದು. ಈಗ ನಮ್ರತ ಅವ್ರಿಗೆ ಚಮಚ ಅನ್ನೋ ಒಂದು ಪಟ್ಟ ಬಂತು, ಅವರು ಆಡಿಯನ್ಸೇ ಕಳಿಸಿದ್ರು ಅಂತ ಹೇಳಿದ್ರು. ಅದು ನಿಜ ಆಗುತ್ತಾ? ಚಮಚ ಥರನೇ ಆಡ್ತಿದ್ದಾರೆ ಅವರು? ಹಾಂ ಹೌದು, ಪಕ್ಕ ಹೌದು. ಇದು ಯಾಕಾಗನ್ಸುತ್ತೆ? ಎಲ್ಲ ಅವರು ಸಿಂಪತಿಗೋಸ್ಕರ ಅಥವಾ ನಮ್ಗೆ ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಥರ ಆಟ ಆಡ್ತಿದ್ದಾರೆ. ಚಮಚ ರೀತಿ ಆಡಿದ್ರೆ ಆಡಿಯನ್ಸ್ ಇಷ್ಟ ಆಗ್ತಾರಾ? ಇಲ್ಲ ಡೆಫಿನೆಟ್ಲಿ ಇಲ್ಲ. ಅದು ಪರ್ಫೆಕ್ಟಾಗಿ ಆಟ ಆಡಿದ್ರೆ ಮಾತ್ರ ಅಲ್ಲಿ ಗೆಲ್ಬೋದು, ಇಲ್ಲ ಅಂದರೆ ಡ್ರೋನ್ ಪ್ರತಾಪ್ ಅವರು ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ ಅಂತೆಲ್ಲ ಟ್ರೋಲ್ ಆಗ್ತಿದೆ. ಸೊ ಅದು ನಿಜ ಅಂತೀರಾ? ಇಲ್ಲ ಅವ್ರು ನ್ಯಾಚುರಲ್ ಆಟ ಆಡ್ತಾ ಇದ್ದಾರೆ ಅವರು. ಈ ಸಲ ಬಿಗ್ ಬಾಸ್ ಸೀಸನ್ಗಳೆಲ್ಲ ನೋಡಿದಿರಾ? ಇಷ್ಟು 10 ಸೀಸನ್ಗಳು ನೋಡಿದ್ರಿ, ಯಾವ ಸೀಸನ್ ತುಂಬ ಇಷ್ಟ ಆಯ್ತು? ಶಶಿಕುಮಾರ್ ಇರೋ ಸೀಸನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರಥಮ್ ಇರೋ ಸೀಸನ್. ಇತ್ತೀಚೆಗೆ ನೋಡ್ತಿದ್ರೆ, ಈ ಸೀಸನ್ ನೋಡ್ತಿದ್ರೆ ಅದು ಆಟಕ್ಕಿಂತ ಜಾಸ್ತಿ ಸುದ್ದಿ ಆಗಿದ್ದೇ ಹೆಚ್ಚಾಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಏನಿಲ್ಲ, ಈ ಸಲದ್ದು ಟಾಸ್ಕ್ ಡಿಫ್ರೆನ್ಸ್ ಇತ್ತು ಮತ್ತು ಕಿರ್ಚಾಡುವಂಥದ್ದು ಸಿಚುವೇಶನ್ ಎಲ್ಲ ಸೀಸನ್ಗಿಂತ ಈ ಸಲ ಇದ್ದಿತ್ತು. ಅದಕ್ಕೆ ಜನ ಅಷ್ಟು ಕಿರ್ಚಾಡಿದ್ರು ಅಂತ ನನಗನ್ಸುತ್ತೆ. ಟಾಪ್ 5 ಯಾರು ಇರಬಹುದು? ಕಾರ್ತಿಕ್ ಅವ್ರ ಸಂಗೀತ. 5 ಜನನ. ಕಾರ್ತಿಕ್, ಸಂಗೀತ, ಡ್ರೋನ್ ಪ್ರತಾಪ್, ವಿನಯ್. ಯಾರು ವಿನ್ ಆದರೆ ನಿಮ್ಗೆ ಇಷ್ಟ ಆಗುತ್ತೆ? ಕಾರ್ತಿಕ್ ಅವ್ರ ಸಂಗೀತ ಇಬ್ಬರಲ್ಲಿ ಯಾರು ಒಬ್ಬರು ವಿನ್ ಆಗಬೇಕು. ಥ್ಯಾಂಕ್ ಯು. ಓಕೆ ಮ್ಯಾಮ್, ಈ ಸಲ ಬಿಗ್ ಬಾಸ್ ನೋಡ್ತಿದ್ದೀರಾ? ಎಸ್, ನೋಡ್ತಾ ಇದ್ದೇನೆ. ಈ ಸಲ ಬಿಗ್ ಬಾಸ್ ವಿನ್ನರ್ ಯಾರಾದ್ರೆ ಚೆನ್ನಾಗಿರಲ್ಲ? ಚೆನ್ನಾಗಿರಲ್ಲ ಅಂತನಾ? ನಮ್ರತ ಆಗಬಾರ್ದು. ವಿನಯ್ ಅಂತ ಅಫ್ಕೋರ್ಸ್ ಬೇಡವೇ ಬೇಡ. ಇಷ್ಟೇ ನನ್ನದು ಒಪಿನಿಯನ್ಸ್. ಓಕೆ, ನಮ್ರತೆಗೆ ಚಮಚ ಅನ್ನೋ ಟೈಟಲ್ ಬಂತು, ಆಡಿಯನ್ಸೇ ಕೊಟ್ಟರು. ಸೊ ಅವ್ರು ಚಮಚ ಥರ ಆಟ ಆಡ್ತಿದ್ದೀರಾ? ಹೌದು, ಅಫ್ಕೋರ್ಸ್ ಆಟ ಆಡ್ತಿದ್ರು. ಅದಕ್ಕೇ ನೋಡಿದ್ರೆ ಗೊತ್ತಿರುತ್ತಲ್ಲ, ಅದಕ್ಕೇ ಅಂತ ಯಾವ ರೀತಿ ಆಟ ಆಡ್ತಾ ಇದ್ರು ಅವರು? ಅಂದರೆ ನನ್ನ ನಮ್ರತದ ಅಷ್ಟು ನೋಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ನಮ್ರತನ ಇಷ್ಟ ಆಗಲ್ಲ, ಅವ್ರು ಮಾಡ್ತಾ ಇರೋದು ಇಷ್ಟ ಆಗಲ್ಲ. ಅಂದರೆ ಅವ್ರಿಗೊಂದು ಸ್ವಂತ ಒಂದು ಒಪಿನಿಯನ್ಸ್ ಇರಲ್ಲ. ಅವ್ರು ಹೇಳಿದ್ದಕ್ಕೆ ಆಹಾ ಹೂ ಅಂದ್ಕೊಂಡು ಹಂಗೆ ಆಟ ಆಡ್ತಿದ್ದಾರೆ, ಅದು ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಚಮಚ ಅಂತ ಹೇಳ್ತಾ ಇರೋದು. ಸಂಗೀತ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಅವರು ಕಾರ್ತಿಕ್ ಮತ್ತು ತನಿಷಾ ಅವ್ರನ್ನ ಬಳಸ್ಕೊತಿದ್ದಾರೆ ಅನ್ನೋ ಮಾತಿದೆ. ಸೊ ಹೌದಾ? ಹೇಳೋಕ್ಕಾಗಲ್ಲ, ಆಗಿರ್ಬೋದು. ಬಟ್ ಈಗ ನನಗೆ ಫಸ್ಟ್ ಸಂಗೀತ ಇಷ್ಟ ಆಗ್ತಾಯಿದ್ರು. ಬಟ್ ಈಗ ಕೆಲವೊಂದು ಸಲ ಅವ್ರು ಆಟ ಆಡ್ತಾ ಇರೋದು ನೋಡಿದ್ರೆ ನಂಗೆ ಸಂಗೀತನೂ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಅಂದರೆ ಕಾರ್ತಿಕ್ ಅವ್ರ ಜೊತೆ ಇರಬೇಕಾದ್ರೆ ಇಷ್ಟ ಆಗ್ತಾಯಿದ್ರು. ಬಟ್ ಈಗ ಅವರು ಇವಾಗ ಮೊನ್ನೆ ಎಪಿಸೋಡ್ಸಲ್ಲಿ ನೋಡ್ಬೋದು, ಪ್ರತಾಪ್ಗೂ ಅಷ್ಟೇ. ಅಂದರೆ ಅವರು ನೇರಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಆ ಥರ ಅಂತ ಅನಿಸುತ್ತೆ. ಓಕೆ, ನಿಮ್ಮ ಪ್ರಕಾರ ಟಾಪ್ 5 ಯಾರೆಲ್ಲ ಇರಬೇಕು ಅಂತ? ವರ್ತೂರ್ ಓಕೆ, ಅಫ್ಕೋರ್ಸ್ ನನ್ನ ಕಾರ್ತಿಕ್ ಫೇವ್ರೇಟು, ಅವ್ರು ಇರಬೇಕು. ತನಿಷಾನೂ ಇರಬೇಕು, ಪ್ರತಾಪ್ ಇರ್ತಾರೆ. ಇಷ್ಟು 4 ಜನ ನಾನು ಹೇಳ್ಬೋದು. ನನ್ನ ಇಷ್ಟ 4 ಜನ. ಇನ್ನೊಬ್ಬರು ಅಂದರೆ ಇಷ್ಟೇ. ಈ ವಾರ ಮನೆಯಿಂದ ಯಾರು ಹೋಗ್ಬೋದು? ಈ ವಾರ ಮನೆಯಿಂದ ಅಫ್ಕೋರ್ಸ್ ನಮ್ರತನೇ ಹೋಗೋದು. ಪಕ್ಕನಾ? ಪಕ್ಕ. ಸರ್, ಈ ಸಲದ ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ವಿನ್ ಆದರೆ ಚೆನ್ನಾಗಿರುತ್ತೆ? ವರ್ತೂರ್ ಸಂತೋಷ್. ಓಕೆ, ಸಂಗೀತ ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಕಾರ್ತಿಕ್ ಆಗಿ ತನಿಷಾ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತಿದ್ದಾರೆ. ಸೊ ಹೌದಾ? ಇಲ್ಲ ಅನ್ಸುತ್ತೆ. ಪ್ರತಾಪ್ ಅವರು ಸಿಂಪತಿ ಕಾರ್ಡ್ ಹಿಡ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಟ್ರೋಲ್ ಆಗ್ತಿದೆ. ಸೊ ಏನು ಹೇಳ್ತೀರಾ? ರೈತರ ಮಗ ಹಂಗೆಲ್ಲ ಏನಿಲ್ಲ ಬಿಡಿ, ಇರೋದು ರಿಯಲ್ ಆಗಿ ಆಡ್ತಿದ್ದಾನೆ. ಓಕೆ, ಟಾಪ್ 5 ಯಾರೆಲ್ಲ ಇರಬಾರ್ದು? ವಿನಯ್ ಇರಬಾರ್ದು. ವಿನಯ್ ಇರಬಾರ್ದು. ಓಕೆ, ಯಾರೆಲ್ಲ ಟಾಪ್ 5 ಇರಬೇಕು? ವರ್ತೂರ್, ತನಿಷಾ, ಸಂಗೀತ, ಕಾರ್ತಿಕ್, ಪ್ರತಾಪ್. ಕಿಚ್ಚ ಸುದೀಪ್ ಅವರು ಹಿಡ್ಕೊಳೋದು 2 ಕೈ ಯಾರ್ಯಾರ್ದಾಗಿರಬೇಕು? ವರ್ತೂರ್, ಪ್ರತಾಪ್. ಸೊ ನಾನೊಂದೆರಡು ಗಾದೆಗಳು ಹೇಳ್ತೀನಿ. ಸೊ ಅದ್ರ ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳಿ. ಓಕೆ, ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲು ಮುಟ್ಕೊಂಡು ನೋಡ್ಕೊಂಡ್ರು. ಸಂಗೀತ. ಸಂಗೀತ ಅನ್ಸುತ್ತೆ. ಯಾಕೆ? ಯಾಕೆಂದರೆ ಏನಾದರೂ ಹೇಳಿದಾಗ ಬೇಗ ರಿಯಾಕ್ಟ್ ಆಗ್ತಾರೆ ಅದಕ್ಕೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಪ್ರತಾಪ್. ಅವ್ನಿಗೊಂದ್ಸಲಿ ಬರುತ್ತೆ, ಚಾನ್ಸ್ ಬರುತ್ತೆ, ಒಂದ್ಸಲಿ ಸಿಗಲ್ಲ. ಬಟ್ ಜಾಸ್ತಿ ಚಾನ್ಸ್ ಅವನಿಗೆ ಬಂದಿರುತ್ತೆ.